ಕೆರೆಗೋಡು ಹನುಮಧ್ವಜ ವಿಚಾರದಲ್ಲಿ 60ರಿಂದ 80 ಮಂದಿಯ ಮೇಲೆ ದಾಖಲಾಗಿರುವ ಪ್ರಕರಣವನ್ನು ಹಿಂಪಡೆಯುವಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಯೋಗೇಶ್ ಮರಿಲಿಂಗನದೊಡ್ಡಿ ಮನವಿ ಮಾಡಿದರು. ಯೋಗೇಶ್ ಮರಿಲಿಂಗನದೊಡ್ಡಿ ಮಾತನಾಡಿ, ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪಿ ರವಿಕುಮಾರ್ ಗೌಡ ಗಣಿಗ ಅವರು ಶಾಸನ ಸಭೆಯಲ್ಲಿ ಮಾತನಾಡಲು ನಿರ್ಧರಿಸಿದರು. ಇದರ ಪೂರಕವಾಗಿ ಇಂದು ಗೃಹ ಸಚಿವರಿಗೆ ಮನವಿ ಮಾಡಿದ ಹಿನ್ನೆಲೆ ಸಚಿವರು ಸ್ಪಂದಿಸಿ ಸರ್ಕಾರದ ಮಟ್ಟದಲ್ಲಿ ಮಾತನಾಡಿ ಪ್ರಕರಣವನ್ನು ತೆರವುಗೊಳಿಸುವ ಭರವಸೆ ನೀಡಿದ್ದಾರೆ. ಶಾಸಕರು ಕೂಡ ಗೃಹ ಸಚಿವರಿಗೆ ಮನವಿ ಮಾಡಿ ನಮ್ಮ ಕೆರೆಗೋಡು ಹನುಮಧ್ವಜ ಹೋರಾಟಗಾರರ ಪರ ನಿಂತಿದ್ದಾರೆ ಎಂದರು. ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರ ಶಾಸಕರು ಕೆರೆಗೋಡು ಹನುಮಧ್ವಜದ ವಿಚಾರದಲ್ಲಿ ಯಾರ್ಯಾರ ಮೇಲೆ ಪ್ರಕರಣಗಳು ದಾಖಲಾಗಿವೆ, ಒಂದು 60ರಿಂದ 80 ಜನಗಳ ಮೇಲೆ ಅದನ್ನ ವಿಚಾರ ಮಾಡಿ ಅಂತ ಶಾಸನ ಸಭೆಯಲ್ಲಿ ಮಾತಾಡೋರಿದ್ರು. ಅದಕ್ಕೆ ಪೂರಕವಾಗಿ ನಾವು ಇವತ್ತು ಮಂಡ್ಯಕ್ಕೆ ಏನು ಗೃಹ ಸಚಿವರು ಬಂದಿದ್ರು ಅವ್ರಿಗೆ ಅರ್ಜಿ ಕೊಟ್ಟು ಏನು ಅಲ್ಲಿ ಒಂದು 60ರಿಂದ 80 ಜನರ ಮೇಲೆ ಕೆರೆಗೋಡು ಹನುಮಧ್ವಜದ ವಿಚಾರದಲ್ಲಿ ಪ್ರಕರಣಗಳು ದಾಖಲಾಗಿದೆ. ಅದನ್ನ ಸರ್ಕಾರ ವಿಚಾರ ಮಾಡಬೇಕು. ಏನು ಅಲ್ಲಿ ಹೋರಾಟಗಾರರು ಇದ್ರು ಮತ್ತೆ ಹನುಮಧ್ವಜದ ವಿಚಾರದಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡಿದ್ರು ಅಂತವ್ರ ಮೇಲೆ ಪ್ರಕರಣಗಳನ್ನ ಸರ್ಕಾರ ಕೂಡಲೇ ವಾಪಸ್ ತಗೊಳ್ಬೇಕು ಅಂತ ಮನವಿ ಕೊಟ್ಟಕ್ಕೆ ಗೃಹ ಸಚಿವರು ಅದಕ್ಕೆ ಪೂರಕವಾಗಿ ಸ್ಪಂದಿಸಿದ್ದಾರೆ. ಆಯ್ತಪ್ಪ, ನಾವು ಸರ್ಕಾರ ಮಟ್ಟದಲ್ಲಿ ಮಾತಾಡಿ ಕೇಸ್ನ ವಿಚಾರ ಮಾಡ್ಕೊತೀವಿ ಎನ್ನುವಂತ ಆಶಾಭಾವನೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ಶಾಸಕರು ಅದನ್ನ ಶಾಸನ ಮಾತಾಡ್ಬೇಕು ಅನ್ನೋದಿದ್ರು. ನಮ್ಮ ಭಾಗದ ಜನ, ಕೆರೆಗೋಡು ಜನ ಅವ್ರ ಮೇಲೆ ಯಾವುದೇ ಪ್ರಕರಣಗಳು ಇರಬಾರ್ದು ಸರ್, ದಯವಿಟ್ಟು ಕೇಸ್ನ ವಿಚಾರ ಮಾಡಬೇಕು. ನಾನು ಒಬ್ಬ ನಿಮ್ಮ ಸರ್ಕಾರದ ಅಂಗ ಆಗಿ ಅಂತ ಶಾಸಕರು ಸುಧಾ ನಮ್ಮ ಹನುಮಧ್ವಜರ ಹೋರಾಟಗಾರ ಪರವಾಗಿ ಹೋಮ್ ಮಿನಿಸ್ಟರ್ಗೆ ಮನವಿ ಮಾಡಿದ್ರು. ಹಂಗಾಗಿ ನಾನು ಅರ್ಜಿ ಕೊಟ್ಟಿದ್ರೆ ಸರ್ಕಾರ ಹನುಮಧ್ವಜರ ವಿಚಾರದಲ್ಲಿ ಯಾರೇ ಇದ್ದಾರೆ ಅವ್ರ ಮೇಲೆ ಇರುವಂತಹ ಪ್ರಕರಣಗಳನ್ನ ವಿಚಾರ ಮಾಡ್ಕೊಳ್ಳುತ್ತೆ. ಹನುಮಂತ ನಂಬಿಕೆ ಮತ್ತು ಭರವಸೆ ಸರ್ಕಾರದ ಮೇಲೆ ಇದೆ ಅಂತ ನಾನು ಹೇಳ್ತೀನಿ.